ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಾನು ನಿಮ್ಗೆ ಇವತ್ತು ತ್ರಿಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ. ಇದಿರೋದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕು, 20/30 BDA, ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರು. ಬಿಲ್ಡಿಂಗ್ ಫ್ರಂಟ್ ಎಲಿವೇಷನ್ನ ನೋಡ್ತಾ ಇದ್ದೀರಾ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಮನೆ ಒಳಗಡೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಹೈ ಫಾಲ್ಸ್ ಸೀಲಿಂಗ್ ಮನೆ ಇದ್ದಾಗಿರುತ್ತೆ. ರಸ್ತೆ ಬಗ್ಗೆ ಹೇಳ್ತಾ ಇದ್ದೀನಿ. ವಾಲ್ ಟು ವಾಲ್ 30 ಅಡಿ ಬರುತ್ತೆ. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1 ಕಿಲೋಮೀಟರ್, ಮ್ಯಾಕ್ಸಿಮಮ್ 1.2 ಬರಬಹುದು ಅಷ್ಟೇ. ನೋಡಿ, CNC ಕಟ್ಟಿಂಗು 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ಬುದ್ಧ ಇರುವಂತಹ ವಾಲ್ ಕ್ಲೈಂಡಿಂಗು ಕೊಟ್ಟಿರೋದು. ನಿಮ್ಮ ಮನೆ ಹೆಸರೆಲ್ಲ ಬೇಕಾದ್ರೆ ಇಲ್ಲಿ ಬರ್ಕೋಬೋದು. ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟ್ಗೆ ಅಟ್ಯಾಚ್ ಆಗಿ ಟಫನ್ ಗ್ಲಾಸ್ ಹಾಕಿ SS ರೇಲಿಂಗ್ಸ್ ಹಾಕಿ ಕೊಟ್ಟಿದ್ದಾರೆ. ಉಳಿದಿದ್ದೆಲ್ಲ ನಿಮಗೆ CNC ಕಟ್ಟಿಂಗು ಆ್ಯಂಡ್ ಸ್ಟ್ರಕ್ಚರ್ ಪೇಂಟಿಂಗ್ ಸಿಗುತ್ತೆ. ಇದು ಫ್ರಂಟ್ ಎಲಿವೇಷನ್ ಲುಕ್ಕು. ನಿಮಗೆ ಗೊತ್ತೇ ಇದೆ, ನಾರ್ತ್ ಗೇಟ್ಗೆ ನಾರ್ತ್ ಮೇನ್ ಡೋರ್ ಸಿಗುವಂತಹ ಮನೆಗಳು ತುಂಬ ಅಪರೂಪ. ನಾರ್ತ್ ಗೇಟ್ ಇದ್ದು ಈಸ್ಟ್ ಮೇನ್ ಡೋರ್ಗಳು ನಿಮಗೆ ತುಂಬ ಸಿಗ್ಬಿಡುತ್ತೆ. ನಾರ್ತ್ಗೆ ನಾರ್ತು ತುಂಬ ರೇರು. ಗೆಳೆಯರೆ, ಈಗ ಪಾರ್ಕಿಂಗ್ ಲೇಔಟ್ನ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಓಪನ್ ಆಗಿ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ನಿಮಗೆ 1x1 ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗು 6 ಅಡಿ ಹೈಟಾಗಿದೆ. ಮೇಂಟೆನೆನ್ಸ್ ಈಸಿಯಾಗಿರುತ್ತೆ. ವಿತ್ ಬಾರ್ಡ್ರ್ ಕೊಟ್ಟಿರೋದು. ಇಲ್ಲಿ ನಾವು 2 ಕಾರ್ನರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. POP ಫಾಲ್ಸ್ ಸೀಲಿಂಗು, ಪ್ರೊಫೈಲ್ ಸ್ಪಾಟ್ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಜಸ್ಟ್ ನಾನು ನಿಮಗೆ ಒಂದು ಪಾರ್ಕಿಂಗ್ ಲೇಔಟ್ನ ಫುಲ್ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಸೆನ್ಸರ್ ಲೈಟ್ ಇದೆ ಒಂದು. ಯಾರಾದರೂ ಮೂಮೆಂಟ್ ಆದರೆ ಸೆನ್ಸರ್ ಲೈಟ್ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಈ ಬಿಲ್ಡಿಂಗಲ್ಲಿ. ನೋಡಿ, ಆ ಕಾರ್ನರಲ್ಲಿ ನಮಗೆ ಒಂದು ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ ಪೈಪ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಗ್ಯಾಸ್ ಬರುತ್ತೆ. ಹಾಗೆ ಆ ಮೂಲೆಯಲ್ಲಿ ನಿಮಗೆ ಕಾವೇರಿ ಪಾಯಿಂಟು ನೋಡಿ, ಇಲ್ಲಿ ಕಾವೇರಿ ಪಾಯಿಂಟ್ ಇದೆ. ಮತ್ತು ಬೋರ್ವೆಲ್ಲು, ಸಂಪು ಎಲ್ಲದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆಗೆ ಎಲೆಕ್ಟ್ರಿಕ್ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಮನೆ. ಮೇಲ್ಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಈ ಮನೆಯ ಬಗ್ಗೆ ಪ್ರೈಸ್ ಹೇಳೋ ಹಾಗಿದ್ರೆ ಕೊನೆಯಲ್ಲಿ ಹೇಳ್ತೀನಿ. ಸ್ಲಿಪ್ಪರ್ನ ಇಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು. 3 ಅಡಿ ವೈಡಾಗಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಟೇರ್ ಕೇಸು, 304 ಗೇಜ್ SS ರೇಲಿಂಗ್ಸ್. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸ್, ಗ್ಲಾಸಿ ಫಿನಿಶ್. ಇಲ್ಲೊಂದು ಸೆನ್ಸರ್ ಲೈಟ್ ಇದೆ. ಬಂದ ತಕ್ಷಣ ಆನ್ ಆಗುತ್ತೆ ಈ ಥರ. ಓಕೆ, ಇಷ್ಟ ಆಗುತ್ತೆ. ಅದು ಯಾರು ಆನ್ ಮಾಡ್ತಾ ಇರ್ತಾರೆ. ಇಲ್ಲಿ 3 ಅಡಿ ವೈಡಾಗಿದೆ ಸ್ಟೇರ್ ಕೇಸು. ಹ್ಯಾಂಡ್ ಗ್ರಾಬರ್ ಎಲ್ಲ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿ ಅನ್ನೋಗೋಸ್ಕರ ನಿಮಗೆ 2x4 ವೆಟ್ರಿಫೈಡ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ರ್ಯಾಫ್ಟರ್ ಫಾಲ್ ಸೀಲಿಂಗ್, PVC ರ್ಯಾಫ್ಟರ್ ಕೊಟ್ಟಿರುವಂಥದ್ದು. ಟಫನ್ ಗ್ಲಾಸು 12 mm, ಅದಕ್ಕೆ ಅಟ್ಯಾಚ್ ಆಗಿ SS ರೇಲಿಂಗ್ಸು. ವರಾಂಡಾ, ಮೇಲಿಂದ ಕೆಳಗಡೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಮನೆ. ಓಕೆ, ಈಗ ಮನೆ ಒಳಗಡೆ ತೋರಿಸ್ತೀನಿ. ಗೆಳೆಯರೆ, ನಾರ್ತ್ ಫೇಸ್ ಮೇನ್ ಡೋರು ಟೀ ಕುಡ್ಡು ಮೇನ್ ಡೋರ್ ಆಗಿರುತ್ತೆ. ಔಟ್ ಆಫ್ ಫಿನಿಶಿಂಗ್ 2 ಇಂಚಸ್ ಇರುತ್ತೆ. ವಾಸ್ಕಲ್ 8 ಇಂಚಸ್, 7 ಫೀಟ್ ಇರುತ್ತೆ. ಟೋಟಲ್ 9 ಫೀಟ್ ವಾಸ್ಕಲ್ಗಳು. ಇದು ಒಂದು ಹಾಲು. ಫಸ್ಟು ಈ ಮನೆಯ ಮೇನ್ ಭಾಗ ಏನಿದೆಯಲ್ಲ, ಹೈ ಫಾಲ್ಸ್ ಸೀಲಿಂಗ್, ಮೇಲ್ಗಡೆಯಿಂದಾಗಲಿ ಕೆಳಗಡೆಯಿಂದಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ರೈಟ್, ಸರಿ. ಹಾಗಾದರೆ ಇದೊಂದು ಹಾಲಲ್ಲಿ ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ಗ್ರಾನೈಟು. ಓಕೆ, ಇದು TV ಕ್ಯಾಬಿನೆಟ್ಟು. TV ಕ್ಯಾಬಿನೆಟ್ ಹಿಂದ್ಗಡೆಗೆ ನಮಗೆ ಸ್ಟೇರ್ ಕೇಸ್ ಇದೆ. ಆ ಸ್ಟೇರ್ ಕೇಸ್ ಕೆಳಗಡೆ ಉಳಿದಿರುವಂತಹ ಜಾಗ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಹಿಡನ್ ಡೋರ್ನ ಕೊಟ್ಟಿದ್ದಾರೆ. ಹಾಗೆ ಈ TV ಕ್ಯಾಬಿನೆಟ್ ಆಪೋಸಿಟ್ಟು ಫಾಲ್ಸ್ ಸೀಲಿಂಗಿಗೆ ಇಂಟೀರಿಯರ್ ವರ್ಕ್ ಆ್ಯಂಡ್ ಡ್ರಾಫ್ಟರ್ ಮಾಡಿ ಕೊಟ್ಟಿದ್ದಾರೆ ವಿತ್ ಸ್ಪಾಟ್ ಲೈಟು. ತುಂಬ ಚೆನ್ನಾಗಿದೆ ಮನೆ. ಡೈರೆಕ್ಟಾಗಿ ನೋಡಿ, ನಾನು ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೊಂದು ಹಾಲಲ್ಲಿರುತ್ತಾ ಹೈ ಫಾಲ್ಸ್ ಸೀಲಿಂಗ್. TV ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ನಾವು L ಶೇಪಲ್ಲಿ ಸೋಫಾನ ಇಲ್ಲಿ ಹಾಕ್ಕೋಬೋದು. ಇನ್ನೂ ಸೋಫಾ ಹಾಕ್ಕೊತೀರಂದರೆ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಆಯಿತಾ, ಇದೊಂದು ಹಾಲ್ನ ಲುಕ್ಕು. ಹಾಗೆ ಫಾಲ್ಸ್ ಸೀಲಿಂಗ್ ಬಗ್ಗೆ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ.
ಸರಿನಾ? ಡನ್. ಈಗ ಈ ವಿಂಡೋ ಬಗ್ಗೆನೂ ಹೇಳಬೇಕು ನಿಮಗೆ. ನೋಡಿ, ನಾರ್ತ್ ಫೇಸ್ ಅಲ್ವಾ, ಡೋರ್ ಆದರೂ ಓಪನ್ ಮಾಡ್ಕೋಬೋದು ಅಥವಾ ವಿಂಡೋ ಓಪನ್ ಮಾಡ್ಬೋದು. ಇದು ನಮಗೆ 6x7 ಇರುವಂತಹ 3 ಫೋಲ್ಡಬಲ್ ವಿಂಡೋ. ಕೆಳಗಡೆನೂ ಮತ್ತು ಮೇಲ್ಗಡೆನೂ ಓಪನ್ ಮಾಡಬಹುದು. ತುಂಬ ಹೊಗಳ್ಬೋದು, ಬಟ್ ನಾನು ಜಾಸ್ತಿ ಹೊಗಳಲ್ಲ. ಚೆನ್ನಾಗಿದೆ. ಈಗ ಈ ವಿಂಡೋ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಅಡುಗೆ ಮನೆ ಹೋಗೋದಕ್ಕೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಆರ್ಟ್ ಸಿಗುತ್ತೆ. ನಿಮಗೆ CNC ಕಟ್ಟಿಂಗ್ ಮಾಡಿ ಕೊಡ್ತಾರೆ. ಅಲ್ಲಿ ಒಂದು ಪೆಂಡಿಂಗ್ ಇದೆ, ಇನ್ನೂ ಲುಕ್ ಇನ್ಕ್ರೀಸ್ ಆಗುತ್ತೆ, ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಗೆಳೆಯರೆ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಮಾಡ್ಯುಲರ್ ಕಿಚನು, ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ ಶೇಪು ನಿಮಗೆ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಎಲ್ಲ ಇಂಟೀರಿಯರ್ ವರ್ಕು ಅಕ್ರಾಲಿಕ್ ಲ್ಯಾಮಿನೇಷನ್ನು. ಓವರ್ ಹೆಡ್ ವಾರ್ಡ್ರೋಬರ್ ಇದೆ, ಚಿಮ್ನಿ ಪಾಯಿಂಟು, ಇಲ್ಲಿ ಗ್ಯಾಸು, ಹಾಗೆ ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಬರುತ್ತೆ. ವಾಷಿಂಗ್ ಏರಿಯಾ ಎಲ್ಲ ಇಲ್ಲಿ. ಓಕೆನಾ? ಆಮೇಲೆ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಹಾಗೆ ಬಾತ್ರೂಮ್ ಇದೆ ಆ್ಯಂಡ್ ಯುಟಿಲಿಟಿ ಇದೆ. ತೋರಿಸ್ಕೊಟ್ಬಿಡ್ತೀನಿ ಅದು ಕೂಡ. ಮಿಕ್ಸರು ಮತ್ತು ಓವರ್ ಏರ್ ಇಡೋದಕ್ಕೆ ಇಲ್ಲಿ ಸ್ಲ್ಯಾಬ್ ಮಾಡಿಕೊಟ್ಟಿದ್ದಾರೆ ವಿತ್ ಸ್ಟೋರೇಜು. ಇಲ್ಲಿ ಇಟ್ಕೋಬಹುದು. ಇದು ಫಸ್ಟ್ ಕವರ್ ಮಾಡಿಬಿಡ್ತೀನಿ. ನೋಡಿ, ಡೋರ್ಗಳೆಲ್ಲ ಎಲ್ಲ ಕ್ವಾಲಿಟಿನೇ ಕೊಟ್ಟಿದ್ದಾರೆ. ಯುಟಿಲಿಟಿ ಮೇಂಟೆನೆನ್ಸ್ ಈಸಿ, ಯಾಕಂದರೆ ವಾಲ್ ಕ್ಲೀನಿಂಗೆಲ್ಲ ಇದು ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ಕೂಡ ಇದೆ. MS ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇರುತ್ತೆ. ಗುಡ್. ಓಕೆ, ಯುಟಿಲಿಟಿ ಆಯಿತು. ಈಗ ಪೂಜಾ ರೂಮು, ಡೈನಿಂಗ್ ಹಾಲ್ ಇದೆಯಾ ತೋರಿಸ್ಕೊಡ್ತೀನಿ. ಡೋರ್ ಹಾಕ್ಕೊಂಡೆ, ಸೌಂಡ್ ಬರಲ್ಲ. ಈಗ ನೋಡಿ, ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಪೂಜಾ ರೂಮು. ಅದಕ್ಕೂ ಕೂಡ ಟಫ್ ಆ್ಯಂಡ್ ಗ್ಲಾಸ್, ವಿಸಿಟಿಂಗ್ ಗ್ಲಾಸ್ ಅಂತ ಏನಿದೆಯಲ್ವ, ಅದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಪೂಜಾ ರೂಮು ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ವಿನಿಯರ್ ಲ್ಯಾಮಿನೇಷನ್ ಆಗಿದೆ. ಟೀ ಕುಡ್ಡು, ಶಟರ್. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಫೋಟೋ ಫ್ರೇಮ್ ಇಡೋದಕ್ಕೆ ಸ್ಲ್ಯಾಬ್ ಇದೆ. ಪೂಜೆ ಸಾಮಗ್ರಿ ಇಡೋದಕ್ಕೆ ಡ್ರಾಯರ್ಗಳಿದೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈನಿಂಗು. ಇಲ್ಲೂ ಕೂಡ ಒಂದು ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ಪೂಜಾ ರೂಮ್ ಆಯಿತು. ಈಗ ಡೈನಿಂಗ್ ಹಾಲ್ ಏರಿಯಾ ನೋಡಿ. ಈ ಕಾರ್ನರಲ್ಲಿ ನಾವು ಡೈನಿಂಗ್ ಟೇಬಲ್ ಆದರೂ ಇಟ್ಕೋಬೋದು, ಫ್ರಿಜ್ ಆದರೂ ಇಟ್ಕೋಬೋದು. ಸ್ವ ಇಚ್ಛೆಯಿಂದ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು. ಪ್ಯಾಂಟ್ರಿ ಯೂನಿಟ್ ಇದೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟು, ಜಿ ಪ್ರೊಫೈಲರು. ಹಾಗೆ ಫ್ರಿಜ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಪಾಯಿಂಟ್ ಇದೆ ಅಲ್ಲ. ಓಕೆ, ವೆಂಟಿಲೇಷನ್ಗೆ ಒಂದು ವಿಂಡೋ ಇಲ್ಲೆಲ್ಲ ಇದೆ. ಫ್ರಿಜ್ ಪಾಯಿಂಟ್ನ ನೀವು ಹೇಗಾದರೂ ಎಲ್ಲಾದರೂ ಇಡಬಹುದು. ಡನ್. ಹಾಗಾದರೆ ಇದಿಷ್ಟು ಈ ಫ್ಲೋರಲ್ಲಿ ಇರುವಂತಹ ನಿಮ್ಮ ಮನೆಯ ಲಕ್ಷಣ. ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಮಾತ್ರ ಹೊಗಳಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಬೆಡ್ರೂಮ್ಗಳನ್ನ ತೋರಿಸ್ಬಿಡ್ತೀನಿ. ಇದು ಪ್ಲ್ಯಾನಿಂಗ್ ಇಷ್ಟ ಆಯ್ತು ಆ್ಯಕ್ಚುಲಿ. ನಾವು TV ಆರಾಮಾಗಿ ಇಲ್ಲಿ ಹ್ಯಾಂಗ್ ಮಾಡಿ ಸೋಫಾ ಹೆಂಗೆ ಬೇಕಾದ್ರೂ ಇಟ್ಕೊಂಡು ನೋಡ್ಬೋದು. ರೈಟ್. ಈಗ ಈ TV ಕ್ಯಾಬಿನೆಟ್ ಹಿಂದ್ಗಡೆ ಸ್ಟೇರ್ ಕೇಸ್ ನೋಡಿ. ಸ್ಟ್ರೈಟಾಗಿ ಗೊತ್ತಾಗಲ್ಲ, ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂತಹ ವಾಲ್ ಇದಾಗಿರುತ್ತೆ. ಇದು TV ಯೂನಿಟು, ಇದು ಸ್ಟೇರ್ ಕೇಸ್. ಹಿಡ್ಕೊಳ್ಳೋದಕ್ಕೆ ಹ್ಯಾಂಡ್ ಗ್ರಾಬರ್ ಇದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು, ಅಂದರೆ ಮೇಲ್ಗಡೆ ಹತ್ಬೋದು. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಇದೆ ಆ್ಯಂಡ್ ಸೆನ್ಸರ್ ಲೈಟ್ ಇಲ್ಲೂ ಕೂಡ ಒಂದಿದೆ. ಗುಡ್. ಆಟೋಮೆಟಿಕಲಿ ಆನ್ ಆಗುತ್ತೆ. ಈ ಥರ ಮೇಲಿಂದ ಕೆಳಗಡೆ ಸ್ಟೇರ್ ಕೇಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ವಾವ್, ಇಲ್ಲಿರೋದು ಮೇನು. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಹೈ ಫಾಲ್ ಸೀಲಿಂಗ್, ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ನೋಡಿ. ರಾಫ್ಟರ್ ಮತ್ತು POP ಫಾಲ್ ಸೀಲಿಂಗು. 4 ಅಡಿ ಹೈಟಾಗಿ ಟಫ್ ಆ್ಯಂಡ್ ಗ್ಲಾಸ್ ಹಾಕಿ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಬಿಗ್ ಬಾಲ್ಕನಿ ಇದೆ, ಅದಕ್ಕೆ ಡೋರ್ ಫಿಕ್ಸಿಂಗ್ ಒಂದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಇದು ನೋಡಿ ಮೇಲಿಂದ ಹೆಂಗೆ ಕಾಣಿಸುತ್ತೆ. ಹಾಲು ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮನೆ. ಓಕೆ, ನೋಡಿ ಹೇಗೆ ಕಾಣಿಸುತ್ತೆ. ಮೇನ್ ಆಕರ್ಷಣೆಯ ಸ್ಥಳ ಈ ಮನೆಗೆ ಅಂತಂದರೆ ಇದೆ. ಸರಿನಾ?
ಈಗ ಬಾಲ್ಕನಿ ತೋರ್ಸೋಕ್ಕಿಂತ ಮುಂಚೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ ನಾನು ನಿಮಗೆ. ಮಾಸ್ಟರ್ ಬೆಡ್ರೂಮ್ ಹೇಗೆ ಬರುತ್ತೆ ಅಂತ. ನೋಡಿ, ವಾಸ್ಕಲೆಲ್ಲ ಟೀಕುಡ್ಡಿಂದಾಗಿರುತ್ತೆ, ಡೋರ್ ಎಲ್ಲ ಕ್ವಾಲಿಟಿಯಾಗಿರುವಂಥದ್ದು. ಇದೊಂದು ಮಾಸ್ಟರ್ ಬೆಡ್ರೂಮ್ ಲುಕ್ಕು. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟು. ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಮತ್ತು ವಾಲ್ ಕ್ಲೈಂಡಿಂಗ್ ಎಲ್ಲ ಇಂಟೀರಿಯರ್ ವರ್ಕು, ಎರಡು ಸೈಡು ರ್ಯಾಫ್ಟರ್, ಅದು PVC ರ್ಯಾಫ್ಟರು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಫಾಲ್ ಸೀಲಿಂಗು, ಫುಲ್ ಲಕ್ಸುರಿ, ಹೆವಿ ಲಕ್ಸುರಿ. ಮೊಬೈಲ್ ಹೋಲ್ಡರ್ ಸೈಡಲ್ಲಿದೆ. ಈ ಕಡೆ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ ಸಿಗುತ್ತೆ, ಓವರ್ ಹೆಡ್ ವಾರ್ಡ್ರೋಬರು. ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹಿಂದ್ಗಡೆ ಸ್ಟೋರೇಜ್ ಸಿಗುತ್ತೆ, ಕೆಳಗಡೆ ಡ್ರಾಯರ್ ಎಲ್ಲ ಇದೆ. ಈ ರೂಮಲ್ಲಿ ಒಂದು TV ಕ್ಯಾಬಿನೆಟ್, ವಾಲ್ಮೌಂಟ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್. ಈ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಡೋರ್ ಅಲ್ಲಿದೆ, ಬಾತ್ರೂಮ್ ಬರುತ್ತೆ. ಓಕೆ, ನೋಡಿ ಬಾತ್ರೂಮ್ ವಾಲ್ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ಚೆನ್ನಾಗಿದೆ ಅಲ್ವಾ? ಬಾತ್ರೂಮು, ಬೆಡ್ರೂಮು ತುಂಬ ಸ್ಪೇಷಿಯಸ್ ಜಾಗ ಇದೆ. ಆ್ಯಕ್ಚುಲಿ ನಾರ್ತ್ ಫೇಸ್, ನಾರ್ತ್ ಮೇನ್ ಡೋರು ಪ್ಲ್ಯಾನಿಂಗೇ ಸಿಗೋದಿಲ್ಲ ನಿಮಗೆ, ತುಂಬ ರೇರು. ಇದು ಹೇಳಿದೆ ಅಲ್ವಾ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಎಲ್ಲದೂ ಮಾಡಿಕೊಟ್ಟಿದ್ದಾರೆ. ಬಾಲ್ಕನಿ ಇದೆ, ಬಾಲ್ಕನಿ ಕೂಡ ತೋರಿಸ್ಕೊಟ್ಟು ಬಿಡ್ತೀನಿ. ಈ ಲೈಟಿಂಗ್ ಸುಮಾರೇ ತುಂಬ ಚೆನ್ನಾಗಿ ಬಂದಿರೋದು. ನೋಡಿ, ಬಾಲ್ಕನಿ 2 ಡೋರ್ ಬರುತ್ತೆ. ಇಲ್ಲೂ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಚೇರ್ಗಳೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದೀರಿ. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ವಿತ್ ಬಾರ್ಡರು, ರ್ಯಾಫ್ಟರ್ ಅಥವಾ PVC ಫಾಲ್ ಸೀಲಿಂಗ್ ಅಂತ ಹೇಳ್ತೀವಿ. ಫಿನಿಶಿಂಗ್ ಮಾತ್ರ ಮನೆದು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಗೆಳೆಯರೆ ಇದಿಷ್ಟು ಇರುವಂಥದ್ದು. ನಾವು ಸೋಫಾ ಸೆಟ್ನ ಇಲ್ಲೂ ಬೇಕಾದ್ರೆ ಹಾಕೊಂಡು ಕೂತ್ಕೋಬೋದು, ಒಳಗಡೆನೂ ಹಾಕ್ಕೋಬೋದು. ನಿಮಗೆ ಹೆಂಗೆ ಬೇಕೋ ಹಾಗೆ ಇಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ತುಂಬ ಜಾಗ ಇದೆ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ನೋಡಿ, ಹಾಗೆ ಕಂಟಿನ್ಯೂಟಿ ಆಗುತ್ತೆ. ಏನು ಸ್ಟೇರ್ ಕೇಸು, ವೆಂಟಿಲೇಷನ್ಗೆ ವಿಂಡೋ ಆ್ಯಂಡ್ ಸೆನ್ಸರ್ ಲೈಟು. ಮೇಲಿಂದ ಕೆಳಗಡೆ ಈ ಥರ ಇದೆ. ಇಲ್ಲಿ ನಮಗೆ 2 ಬೆಡ್ರೂಮ್ಗಳು ಸಿಗುತ್ತೆ. ಇದು ಕಾಮನ್ ಬೆಡ್ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಅದು ಫಸ್ಟ್ ಅದನ್ನು ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟೇರ್ ಕೇಸ್. ಇದು ಕಾಮನ್ ಆ್ಯಂಡ್ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಎಂಟ್ರಿ ಆಗ್ತಾಯಿದೆ ಹಂಗೆ ವರ್ಕ್ ಫ್ರಮ್ ಹೋಮ್ ಅಥವಾ ನೀವು ಏನಾದರೂ ವರ್ಕ್ ಮಾಡ್ಕೋಬೋದು. ಮಕ್ಕಳು ಗ್ರೇ ಕಲರಲ್ಲಿ ಕೊಟ್ಟರೆ ಮನೆ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೂ ಕಿಂಗ್ ಸೈಜ್ ಒಂದು ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ, ಕಿಂಗ್ ಸೈಜ್ ಕಾಟ್ ಇರುತ್ತೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ. ಸಕ್ಕತ್ತಾಗಿದೆ. ರಾಫ್ಟರು ಕಲರ್ ತುಂಬ ಚೆನ್ನಾಗಿದೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಲೈಟಿಂಗ್ ಇರುತ್ತೆ. ಕೆಳಗಡೆ ಇತ್ತು, ನಾನು ತೋರಿಸಿಲ್ಲ, ಬಟ್ ಇಲ್ಲಿ ತೋರಿಸಿದ್ದೀನಿ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ವಿತ್ ಇನ್ಬಿಲ್ಟ್ ಲೈಟಿಂಗು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಹಾಗೆ ಪಕ್ಕದಲ್ಲಿ ವೆಂಟಿಲೇಷನ್ಗೆ ವಿಂಡೋ. ನೋಡಿ, TV ಯೂನಿಟು, ಅದ್ರ ಹಿಂದ್ಗಡೆ ಬಾತ್ರೂಮ್. ವಾಲ್ಮಾರ್ಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ಸೂಪರ್ ರೀ. ಕೆಳಗಡೆ ರೂಮ್ಗಿಂತ ನನಗೆ ರೂಮ್ ತುಂಬ ಇಷ್ಟ ಆಯ್ತು ನಿಜವೂ. ಅದಕ್ಕೆ ಕಳ್ಕೊಂಡ್ಬಿಟ್ಟೆ ಹೇಳೋದನ್ನ. ಸಿಂಪಲಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು ರೂಮ್. ಓಕೆ, ಸೆಕೆಂಡ್ ರೂಮ್ ಆಯಿತು. ಈಗ ಥರ್ಡ್ ರೂಮ್ ಇಲ್ಲೇ ಇದೆ. ಥರ್ಡ್ ರೂಮ್ ಇದ್ರ ಪಕ್ಕದಲ್ಲೇ 2ಕ್ಕೆ ಕಾಟ್ ಕೊಟ್ಟಿದ್ದಾರೆ. ಇದಕ್ಕೆ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ಇದು ಗೆಸ್ಟ್ ರೂಮು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ,
ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಎಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಹಾಗೆ ಬಾತ್ರೂಮ್. ಈ ಬಾತ್ರೂಮ್ಗೆ ವೆಂಟಿಲೇಷನ್ ತಲೆ ಓಡಿಸಿ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ತುಂಬ ಗಾಳಿ ಬರಲಿ ಅಂತ ಹೇಳಿ ಮಾಡಿರೋಂಥದ್ದು. ಪ್ಲ್ಯಾನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮನೆಯದು. ನಾನು ಫಸ್ಟ್ ಟೈಮ್ ನಾರ್ತ್ ಫೇಸ್ ಗೇಟ್ ನಾರ್ತ್ ಫೇಸ್ ಮೇನ್ ಡೋರ್ ಮಾಡ್ತಾ ಇರೋದು. ರೇರ್ ಮಾಡಿರ್ತೀನಿ, ಬಟ್ ಈ ಥರ ಪ್ಲ್ಯಾನಿಂಗಲ್ಲಿ ಮನೆಗಳು ವೀಡಿಯೋ ಮಾಡಿಲ್ಲ. ಇದು ವಾಸ್ತು ಪ್ರಕಾರ 99% ಬರುತ್ತೆ ಪಕ್ಕಾ. ಮತ್ತು ಕಂಟಿನ್ಯೂ ಆಗುತ್ತೆ ಸ್ಟೇರ್ ಕೇಸು. ಟಾಪ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀನಿ. ಟ್ರಿಪ್ಲೆಕ್ಸ್ ಇದು. ವೆಂಟಿಲೇಷನ್ಗೆ ವಿಂಡೋ ಇದೆ. ಇಲ್ಲಿಗೆ ಎಂಡ್ ಆಗುತ್ತೆ ಸ್ಟೇರ್ ಕೇಸ್, ಸರಿನಾ? ವಾಷಿಂಗ್ ಮಷೀನು, ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಸೇಫ್ಟಿಗೆ MS ಡೋರ್ ಇದೆ. ಹೆಡ್ರೂಮು ಇರುವಂಥದ್ದಲ್ಲಿ ನೋಡಿ. ಹ್ಯಾಂಡ್ ವಾಶ್ ಏರಿಯಾ, ವಾಲ್ ಕ್ಲೀನಿಂಗ್ ಎಲ್ಲ 2x4 ರೆಟಿಫ್ ಟೈಲ್ಸು. ಇಲ್ಲೊಂದು ಸ್ಟೆಪ್ ಮಾಡಿದ್ದೀವಿ, 1x1 ಸೆರಾಮಿಕ್ ಟೈಲ್ಸ್ ಇದೆ. ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿಕೊಡ್ತಾರೆ ನೋಡಿ. ಇದು ವೆಂಟಿಲೇಷನ್ನು, ಕೆಳಗೆ ರೂಮ್ ಇದೆಲ್ಲ, ರೂಮ್ಗಳಿಗೆ ವೆಂಟಿಲೇಷನ್ ಮಾಡಿರೋದು. ಯಾರು ಇಳಿಯೋಕ್ಕಾಗಲ್ಲ, ಮಾಡ್ಕೊಳ್ಳ, ಗಾಳಿ ಬೆಳಕು ಓಡಾಡುತ್ತಾ ಇರುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ. ಕೇಬಲ್ ವರ್ಕೆಲ್ಲ ಆಗಿದೆ. 4.5 ಅಡಿ ಹೈಟು ವಾಲ್ ಇದೆ. 1000 ಲೀಟರ್ ಸಿಂಟೆಕ್ಸ್ ನಿಮಗೆ ಮೇಲ್ಗಡೆ ಸಿಗುತ್ತೆ. ಹೇಳಬೇಕಂದ್ರೆ ಹೋಗಿದ್ರೆ ಫುಲ್ ಡೆವಲಪ್ ಆಗಿರುವಂಥ ಏರಿಯಾ. ಆಂಜನಾಪುರ ತುಂಬಾ ಹತ್ತಿರ ಇದೆ. ತುಂಬ ಬಿಲ್ಡಿಂಗ್ಗಳಿದೆ, ಕಾಣಿಸೋದಿಲ್ಲ. ಸರಿಯಾಗಾದರೆ 4 ಮಾತು ಈ ಮನೆ ಬಗ್ಗೆ ಹೇಳ್ಬಿಡ್ತೀನಿ ಕೊನೆಯದಾಗಿ. ಇದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕು, 20/30 BDA, ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರ್. ಆಸ್ಕಿಂಗ್ ಪ್ರೈಸ್ 1 CR 90 lakhs, 1,90,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ಈ ಮನೆ ಇಷ್ಟ ಆದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಇನ್ನು ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.